ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಆಫ್ಟರ್ ಅ ಲಾಂಗ್ ಗ್ಯಾಪ್ ಮತ್ತೆ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು 2 ಡೇಸ್ ವ್ಲಾಗ್ ಆಗಿರುತ್ತೆ. ಈ ವ್ಲಾಗ್ ನಿಮ್ಗೆ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಇದು ಸ್ಯಾಟರ್ಡೆ ಈವ್ನಿಂಗ್ ವ್ಲಾಗ್ ಆಗಿರುತ್ತೆ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸ್ಯಾರಿ ಶಾಪಿಂಗ್ ಮಾಡೋಣ ಅಂತ ಮಲ್ಲೇಶ್ವರಮಲ್ಲಿರೋ ಸುದರ್ಶನ್ ಸಿಲ್ಕ್ಗೆ ನಾನು, ಅಮ್ಮ, ಅಕ್ಕ, ವರ್ಷಿಣಿ, ಸಂಜು ಅವರು ಹೋಗಿದ್ವಿ. ಆ್ಯಕ್ಚುಲಿ ನಮ್ಮ ಮನೇಲಿ ಯಾವುದೇ ಫಂಕ್ಷನ್ ಆದರೂ ಇಲ್ಲ ಒಕೇಶನ್ ಆಗಲಿ ಮದುವೆ ಆಗಲಿ ಯಾವುದೇ ಆದರೂ ನಾವು SM ಸಿಲ್ಕ್ ಇಲ್ಲ ಸುದರ್ಶನ್ ಸಿಲ್ಕಿಗೆ ಹೋಗೋದು, ಬೇರೆ ಎಲ್ಲೂ ಹೋಗೋಲ್ಲ. ಬಿಕಾಸ್ ಅಲ್ಲಿ ಕಲೆಕ್ಷನ್ಸ್ ಚೆನ್ನಾಗಿರುತ್ತೆ, ಕ್ವಾಲಿಟಿ ಚೆನ್ನಾಗಿರುತ್ತೆ ಅಂತ ನಾವು ಅಲ್ಲೇ ಹೋಗೋದು. ಬಟ್ ಈ ಸಲ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಷ್ಟು ಚೆನ್ನಾಗಿರೋದು ಯಾವುದು ಸಿಗಲಿಲ್ಲ ಸ್ಯಾರಿ. ಬಿಕಾಸ್ ಆಲ್ಮೋಸ್ಟ್ ಎಲ್ಲ ಫಿಲ್ಟರ್ ಆಗೋಗಿತ್ತು ಸ್ಯಾರಿ. ಅದು ಬೇರೆ ಈ ಥರ ಎಲ್ಲ ಡಂಪ್ ಮಾಡಿ ಇಟ್ಟಿದ್ರು. ನಮಗೆ ನಾವೇ ತಗೋಬೇಕು ಸ್ಯಾರಿ, ನಮ್ಗೆ ಚೆನ್ನಾಗಿರೋದು ನಾವೇ ತೊಗೊಂಡು ನಾವೇ ತೊಗೊಬಂದು ಇದು ಮಾಡಬೇಕಿತ್ತು. ಸೊ ಅದಕ್ಕೆ ಅಮ್ಮನ ಒಂದು ಕಡೆ ಚೇರ್ ಹಾಕಿ ಕುಣಿಸ್ಬಿಟ್ಟು ನಾನು, ಅಕ್ಕ, ವರ್ಷಿಣಿ ಎಲ್ಲ ಹೋಗಿ ನಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅಲ್ಲ ನಾವೇ ಹೇಳ್ಕೊಬಂದು ಅಮ್ಮನ ಕೈ ಕೊಡ್ತಾಯಿದ್ವಿ. ಅಮ್ಮ ಚೆನ್ನಾಗಿರೋ ಸೆಲೆಕ್ಟ್ ಮಾಡ್ತಾರೆ ಅಂತ. ಇಲ್ಲ ಅದೇ ಡಿಸ್ಕಷನ್ ಮಾಡಿಕೊಂಡು ಚೆನ್ನಾಗಿರೋ ಸೆಲೆಕ್ಟ್ ಮಾಡ್ಕೊತಾಯಿದ್ದೀವಿ, ಯಾವ್ದು ಬೇಕು ಯಾವ್ದು ಬೇಡ ಅಂತ. ಆ್ಯಕ್ಚುಲಿ ಗೌರಿ ಹಬ್ಬಕ್ಕೂ ವರಮಹಾಲಕ್ಷ್ಮಿ ಹಬ್ಬಕ್ಕೂ ತೊಗೊಳ್ಳೋಣ ಅಂತಲೇ ಬಂದಿತ್ತು. ಬಟ್ ಇಲ್ಲಿ ಚೆನ್ನಾಗಿರೋ ಸಿಗಲಿಲ್ಲ. ಸೊ ಅದಕ್ಕೆ ಈಗ ಒಂದೊಂದು ಸ್ಯಾರಿ ತೊಗೊಂಡು ಸಿಂಪಲ್ ಆಗಿರೋದು ನೆಕ್ಸ್ಟ್ ಯಾವಾಗಾದರೂ ಫ್ರೀ ಮಾಡ್ಕೊಬಂದು ತೊಗೊಳ್ಳೋಣ ಅಂತ ಇಲ್ಲಿ ಡಿಸ್ಕಷನ್ ಮಾಡ್ಕೊಂಡು ತೊಗೋತಾ ಇದ್ದೀವಿ. ನಿನಗಿದು ಬೇಕಾ, ನಿನಗದು ಬೇಕಾ, ಯಾವ್ದು ತೊಗೋತೀಯ, ಯಾವ್ದು ಬೇಡವಾ ಅಂತೆಲ್ಲ ಡಿಸ್ಕಷನ್ ಮಾಡ್ಕೊಂಡು ತಗೋತಾ ಇದ್ದೀವಿ. ಅದಾದಮೇಲೆ ಕಾಫಿಗೆ ಕೂಪನ್ ಕೊಡ್ತಾರಲ್ಲ ಅದನ್ನು ತೊಗೊಂಡು ಕೆಫೆಟೀರಿಯಾಗೆ ಹೋಗಿ ಅಷ್ಟೆಲ್ಲ ಓಡಾಡಿ ಸ್ಯಾರಿ ತೊಗೊಂಡಿದ್ದೀವಿ. ಕಾಫಿ ಬೇಡವಾ ಅಂದ್ಬಿಟ್ಟು ಕೆಫೆಟೀರಿಯಾಗೆ ಹೋಗಿ ಕಾಫಿ ಕುಡ್ಕೊಂಡು ಇನ್ನೇನು ನೋಡಬೇಕು, ಅಕ್ಕ ಸ್ಟ್ರೀಟ್ ಶಾಪಿಂಗ್ ಮಾಡೋಣ ಅಂತ ಅಂದರು. ಸರಿ ಅಂದ್ಬಿಟ್ಟು ಸ್ಟ್ರೀಟ್ ಶಾಪಿಂಗ್ ಅಂತ ಹೋದ್ವಿ. ಅಲ್ಲಿ ಹೆವಿ ಮಳೆ ಸ್ಟಾರ್ಟ್ ಆಯಿತು. ಸೊ ಅಲ್ಲೂ ಏನೂ ಶಾಪಿಂಗ್ ಮಾಡಲಿಲ್ಲ, ಯಾವ ಕ್ಲಿಪ್ಪಿಂಗು ತೊಗೊಂಡಿಲ್ಲ. ಸ್ವಲ್ಪ ಚೂಡಿದಾರ್ ತೊಗೊಂಡು ಸೀದಾ ಅಮ್ಮನ ಮನೆಗೆ ಬಂದ್ವಿ. ಅಲ್ಲಿ ಸ್ಯಾರೀಸ್ ಎಲ್ಲ ಚೆಕ್ ಮಾಡ್ತಾಯಿದ್ವಿ. ಅಲ್ಲಿ ರಶ್ ಇತ್ತಲ್ಲ, ಏನೂ ಅಷ್ಟೇನು ಚೆಕ್ ಮಾಡೋಕ್ಕಾಗಲಿಲ್ಲ ಅಂದ್ಬಿಟ್ಟು ನಾವು ಸೀದಾ ಮನೆಗೆ ಬಂದು ಚೆಕ್ ಮಾಡ್ತಾಯಿದ್ದೀವಿ. ಹಾಗೆಯೇ ನಿಮಗೂ ಯಾರ್ಯಾರು ಯಾವ್ದು ತೊಗೊಂಡಿದ್ದೀವಿ ಅಂತ ತೋರ್ಸೋಣ ಅಂತ ಇಲ್ಲಿ ತೋರಿಸ್ತಾಯಿದ್ದೀನಿ. ಇದು ನಾನು ತೊಗೊಂಡಿದ್ದು ಸ್ಯಾರಿ. ಈ ಪಿಂಕ್ ವಿತ್ ನೇವಿ ಬ್ಲೂ ಕಾಂಬಿನೇಷನ್ ಸ್ಯಾರಿ ನನ್ನ ಹತ್ರ ಇರಲಿಲ್ಲ. ಸೊ ಚೆನ್ನಾಗಿ ಕಾಣುತ್ತೆ, ನನಗೆ ಚೆನ್ನಾಗಿ ಕಾಣುತ್ತೆ ಅಂತ ನಾನು ಇದನ್ನು ಚೂಸ್ ಮಾಡಿದೆ. ಕೆಳಗಡೆ ಸ್ವಲ್ಪ ದೊಡ್ಡ ಬಾರ್ಡರ್ ಬರುತ್ತೆ ಆ್ಯಂಡ್ ಬ್ಲೌಸು ಸ್ವಲ್ಪ ಡಿಸೈನ್ ಇದೆ. ಸಿಂಪಲ್ಲಾಗಿ ಅರೌಂಡ್ 2000 ಅಂದರೆ 1750 ಅರೌಂಡ್ ಬಿತ್ತು. ಇದು ನಾನು ತೊಗೊಂಡೆ. ಅಮ್ಮ ಈ ಬ್ಲೂ ವಿತ್ ಗ್ರೀನ್, ಒಂಥರ ಗ್ರೀನೇ ಅದನ್ನು ಚೂಸ್ ಮಾಡಿದ್ರು. ಕ್ರೇಪ್ ಸ್ಯಾರಿ ಇದು ಅಷ್ಟೇ. ಕೆಳಗಡೆ ಸ್ವಲ್ಪ ದೊಡ್ಡ ಬಾರ್ಡರ್ ಬರುತ್ತೆ. ಬ್ಲೌಸಲ್ಲಿ ಏನು ಡಿಸೈನ್ ಇಲ್ಲ, ಜಸ್ಟ್ ಬಾರ್ಡರ್ ಇದೆ ಅಷ್ಟೇ. ಇದು ಚೆನ್ನಾಗಿ ಹೊಲಿಸ್ಕೊಂಡು ಎಂಬ್ರಾಯ್ಡ್ರಿ ಮಾಡ್ಕೊಂಡು ಹೊಲಿಸ್ಕೊಂಡ್ರೆ ಚೆನ್ನಾಗಿ ಕಾಣುತ್ತೆ, ಅಂದರೆ ಹೆವಿ ಲುಕ್, ಗ್ರ್ಯಾಂಡ್ ಲುಕ್ ಕಾಣುತ್ತೆ ಅಂತ ಅಮ್ಮ ಇದು ತೊಗೊಂಡ್ರು. ಇದು 3000 ಚಿಲ್ಲರೆ ಆಯಿತು. 3200 300 ಆಯಿತು. ಇದು ಅಮ್ಮ ತೊಗೊಂಡಿತ್ತು. ಅಮ್ಮನ ಹತ್ರ ಈ ಕಲರ್ ಕಾಂಬಿನೇಷನ್ ಸ್ಯಾರಿನೂ ಇರಲಿಲ್ಲ. ಸೊ ಅಮ್ಮ ಇದನ್ನು ಚೂಸ್ ಮಾಡಿ ಇದನ್ನು ತೊಗೊಂಡ್ರು. ಅದಾದಮೇಲೆ ನಮ್ಮ ಅಕ್ಕಗೆ ಅಲ್ಲಿ ಯಾವುದು ಇಷ್ಟನೇ ಆಗಿಲ್ಲ ಸ್ಯಾರಿ ಆ್ಯಕ್ಚುಲಿ. ಅದಕ್ಕೆ ಅವರು ಸಿಂಪಲ್ಲಾಗಿ ಈಗ ಹಬ್ಬಕ್ಕೆ ಆಗಲಿ ಅಂದ್ಬಿಟ್ಟು ಈ ಗ್ರೀನ್ ವಿತ್ ಒಂಥರ ಪಾಚಿ ಗ್ರೀನ್ ಅಂತೀವಿ ನಾವು, ಇದನ್ನು ತೊಗೊಂಡ್ರು. ಈ ಥರ ಗ್ರೀನು ಸ್ಯಾರಿನೂ ಅವ್ರ ಹತ್ರ ಇರಲಿಲ್ಲ. ಹೋಗಲಿ ಸಿಂಪಲ್ಲಾಗಿರಲಿ ಅಂತ ಅವರು ತೊಗೊಂಡ್ರು. ಇದು ಅರೌಂಡ್ 1500 600 ಬಿತ್ತು. ಅವ್ರು ಇದನ್ನು ತೊಗೊಂಡ್ರು. ಅದಾದಮೇಲೆ ಅಮ್ಮ ನನಗೆ ಮನೆಗೆ ಹಾಕೋಕೆ ಒಂದು ಸೀರೆ ಬೇಕು ಅಂದ್ಕೊಂಡು ಇದೊಂದು ಹಿಡ್ಕೊಬಂದರು. ಸಾಫ್ಟಾಗಿದೆ, ಲೈಟ್ ವೆಯ್ಟೆಡ್ ಇದೆ ಅಂತ. ಇದು 500 600 ಅಷ್ಟೇ. ಅಮ್ಮ ಇದೊಂದು ತೊಗೊಂಡ್ರು. ಅದಾದಮೇಲೆ ನಾವು ಅಜ್ಜಿಗೊಂದು ಸ್ಯಾರಿ ತೊಗೊಂಡ್ವಿ. ಅಜ್ಜಿಗೆ ಸ್ಯಾರಿ ಕೊಡೋಣ ಅಂತ ಅಜ್ಜಿಗೊಂದು ಸ್ಯಾರಿ ತೊಗೊಂಡ್ವಿ. ಇದು ಗ್ರೀನ್ ವಿತ್ ಡಾರ್ಕ್ ಗ್ರೀನು, ಇದನ್ನು ಪಾಚಿ ಗ್ರೀನ್ ಅಂತೀವಿ ಆ್ಯಕ್ಚುಲಿ. ಅದು ಯಾವ ಅದೇನಂತಾರ ಗೊತ್ತಿಲ್ಲ. ಇದು ಗ್ರೀನ್ ವಿತ್ ಒಂಥರ ಆರೆಂಜು ರೆಡ್ಡು ಮಿಕ್ಸ್ ಆಗಿದೆ. ಅದು ಆ ಥರ ಕಲರು. ಅಜ್ಜಿ ಜಾಸ್ತಿ ಹೆವಿದೇನು ಹಾಕ್ಕೊಳಲ್ಲ, ಇಷ್ಟನೂ ಪಡಲ್ಲ. ಸಿಂಪಲ್ಲಾಗಿರಬೇಕು, ಹಾಕ್ಕೊಂಡ್ರೆ ಮೇಂಟೈನ್ ಆಗಿರಬೇಕು, ಲೈಟ್ ವೆಯ್ಟ್ ಆಗಿರಬೇಕು ಅಜ್ಜಿಗೆ ಅಷ್ಟೇ. ಆಮೇಲೆ ಇದು ನಾನು ಮತ್ತು ವರ್ಷಿಣಿ ಇಬ್ಬರೂ ಒಂದೇ ಥರ ತೊಗೊಂಡ್ವಿ. ಸೇಮ್ ಡಿಸೈನ್, ಸೇಮ್ ಪ್ಯಾಟರ್ನ್, ಸೇಮ್ ಎಲ್ಲ. ಬಟ್ ಸೈಜ್ ಡಿಫರ್ ಆಗುತ್ತೆ ಅವಳಿಗೂ ನನಗೂ.
ಅವಳು ಅವಳಿಗೂ ನನಗೂ ಸೈಜ್ ಡಿಫರ್ ಆಗುತ್ತೆ, ಬಟ್ ಎಲ್ಲ ಸೇಮೇ. ಇಬ್ಬರು ಯಾವತ್ತಾದರೂ ಒಂದಿನ ಟ್ವಿನ್ನಿಂಗ್ ಮಾಡೋಣ ಅಂತ ತೊಗೊಂಡ್ವಿ. ಇದು ಕಾಟನ್ದು. ನನ್ನ ಹತ್ರ ಕಾಟನ್ದು ಇರಲಿಲ್ಲ, ಎಲ್ಲ ಕಲರೆಲ್ಲ ಶೇಡ್ ಆಗೋಗಿತ್ತು. ಸೊ ಚೆನ್ನಾಗಿರುತ್ತೆ ಅಂತ ಇಬ್ಬರು ಸೇಮ್ ತೊಗೊಂಡ್ವಿ. ಅದಾದಮೇಲೆ ಅಮ್ಮ ಮಗಳೂ ಟ್ವಿನ್ನಿಂಗ್ ಮಾಡೋಣ ಅಂತ ಅವರು ಸೇಮ್ ಚೂಡಿದಾರ್ ತೊಗೊಂಡ್ರು. ಸೇಮ್ ಕಲರ್ ಸೇಮ್ ಇದೆ, ಬಟ್ ಅದು ಅಷ್ಟೇ ಡಿಸೈನ್ ಡಿಫರ್ ಆಗುತ್ತೆ ಅಷ್ಟೇ. ನನಗೆ ಮಲ್ಲೇಶ್ವರಂಗಿಂತ ಜಯನಗರ್ ಫೋರ್ತ್ ಬ್ಲಾಕು ಶಾಪಿಂಗ್ ಮಾಡೋಕ್ಕೆ ಇಷ್ಟ ಆಗುತ್ತೆ. ಮಲ್ಲೇಶ್ವರಮಲ್ಲಿ ಈಗ ಫುಟ್ಪಾತ್ ಮೇಲೆ ಇಟ್ಟಿರ್ತಾರಲ್ಲ, ಇದು ಏನೋ ಚೂಡಿದಾರ್ಸು ಎಲ್ಲ ಆಲ್ಮೋಸ್ಟ್ ಆಲ್ ಸೇಮ್ ಇರುತ್ತೆ. ಅವ್ರದ್ದು ಇವ್ರದ್ದು ಬಿಟ್ಟು ಇಲ್ಲಿ ಯಾವುದೋ ಕಲೆಕ್ಷನ್ ಇದೆ ನೋಡೋಣ ಅನ್ನೋಕೆ ಹೋದರೆ ಅಲ್ಲಿ ಏನೂ ಇರೋಲ್ಲ. ಅವ್ರ ಹತ್ರ ಏನಿರುತ್ತೆ ಇವ್ರ ಹತ್ರನೂ ಅದೇ ಇರುತ್ತೆ. ಅಲ್ಲಿಗೆ ಇಲ್ಲಿ 50-20 ಕಮ್ಮಿ ಮಾಡಿಕೊಂಡು ವ್ಯಾಪಾರ ಮಾಡ್ತಿರ್ತಾರೆ, ಬಿಟ್ಟರೆ ಎಲ್ಲ ಸೇಮ್ ಇರುತ್ತೆ. ನನಗೆ ಜಯನಗರ್ ಫೋರ್ತ್ ಬ್ಲಾಕು ತುಂಬ ಇಷ್ಟ ಆಗುತ್ತೆ ಶಾಪಿಂಗ್ ಮಾಡೋಕ್ಕೆ ಮಲ್ಲೇಶ್ವರಂಗಿಂತ. ಸೊ ಅವರು ಇಬ್ಬರೂ ಒಂದೇ ಥರ ತೊಗೊಂಡ್ರು. ಅದಾದಮೇಲೆ ಅಕ್ಕ ಒಂದು ಚೂಡಿದಾರ್ ತೊಗೊಂಡ್ರು. ಇದು ಅದೇ ಅಲ್ಲೂ ಏನು ಚೂಡಿದಾರು ಏನು ಅಷ್ಟೇನು ಚೆನ್ನಾಗಿರೋದು ಸಿಗಲಿಲ್ಲ. ಮಳೆ ಬರ್ತಿತ್ತಲ್ಲ ಅಂದ್ಬಿಟ್ಟು ಹೋಗಿದ್ದೀವಿ ಅಲ್ವಾ ಅಂದ್ಬಿಟ್ಟು ಚೂಡಿದಾರ್ ಇಟ್ಕೊಂಡು ಸೀದಾ ಅಮ್ಮನ ಮನೆಗೆ ಬಂದ್ವಿ. ಅದಾದಮೇಲೆ ಯಾವುದೇ ರೀತಿ ಕ್ಲಿಪ್ಪಿಂಗ್ಸ್ ತೊಗೊಂಡಿಲ್ಲ. ಇದು ನೆಕ್ಸ್ಟ್ ಡೇ ಮಾರ್ನಿಂಗು ಪೂಜೆ ಮಾಡಿ, ಅವತ್ತು ಅಮಾಸೆ ಇತ್ತು, ಜ್ಯೋತಿರ್ಭೀಮ್ ಅಮಾಸೆ ಅಂತ ಇತ್ತು. ಅವತ್ತು ಮನೆ ದೇವ್ರಿಗೆ ಹೋಗಿ ಪೂಜೆ ಮಾಡಿಸ್ಕೊಬರೋಣ ಅಂತ ಓಡ್ತಾಯಿದ್ವಿ. ನಮ್ಮ ಮನೆ ದೇವ್ರು ಬಂದು ಕಾಲಭೈರೇಶ್ವರ ದೇವರು ಅಂತ ಮದ್ದೂರು ಚಿಕ್ಕರಸಿನಕೆರೆ ಹತ್ರ ಬರುತ್ತೆ. ಓಡೋಣ ಅಂತ ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಒಂದು ಕ್ಲಿಪ್ಪಿಂಗ್ಸ್ ತಗೊಂಡು ಓಡ್ತಾಯಿದ್ವಿ. ಈ ಥರ ನನಗೆ ಜಾಸ್ತಿ ಹೂವು ಎಲ್ಲ ಮುಡಿಸಿ, ಅಂದರೆ ಕಲರ್ ಗಂಡ್ಲೆ ಹೂವು, ಸಾಮಂತಿಗೆ ಹೂವು, ತುಳಸಿ ಈ ಥರ ಹೂವೆಲ್ಲ ಮುಡಿಸಿ ರಂಗೋಲಿ ಬಿಟ್ಟು ಪೂಜೆ ಮಾಡೋಕ್ಕೆ ನಂಗೆ ತುಂಬ ಇಷ್ಟ. ಎಣ್ಣೆನೇ ತೊಗೊಂಡಿದ್ದು ಚೂಡಿದಾರನ್ನೇ ಹಾಕ್ಕೊಂಡು ಸಿಂಪಲ್ಲಾಗಿ ಒಂದು ಸ್ಲಿಂಗ್ ಬ್ಯಾಗ ಇಟ್ಕೊಂಡು ಹೊಡ್ತಾಯಿದ್ದೀವಿ. ನಾನು ನಮ್ಮ ಪತಿದೇವರು ಇಬ್ಬರು ಪೂಜೆ ಮಾಡಿಸ್ಕೊಬರೋಣ ಅಂತ ಅರೌಂಡ್ 6:30-7 o'clockಗೆಲ್ಲ ಮನೆ ಬಿಡ್ತಾಯಿದ್ದೀವಿ. ಬೇಗ ಹೋಗಿ ಬೇಗ ಬಂದುಬಿಡೋಣ ಅಂತ. ಈವ್ನಿಂಗ್ ಟೈಮ್ ಮಳೆ ಹಿಡ್ಕೋತೆ ಅಂದ್ಬಿಟ್ಟು ನಾವು 6:45-7 o'clockಗೆ ಮನೆ ಬಿಡ್ತಾಯಿದ್ದೀವಿ. ಇದು ಡಿಮಾರ್ಟಲ್ಲಿ ತೊಗೊಂಡಿದ್ದು ಸ್ಲಿಪ್ಪರು ಯೂಸೇ ಮಾಡಿರಲಿಲ್ಲ. ಸೊ ಅದಕ್ಕೆ ಈಗ ಯೂಸ್ ಮಾಡೋಣ ಅಂತ ಕೊಂಡು ಈಗ ಹೀಲ್ಸ್ ಹಾಕ್ಕೊಂಡು ಪಟ 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 ಅಂತ ಸೌಂಡ್ ಮಾಡಿಕೊಂಡು ಹೊಡ್ತಾಯಿದ್ದೀನಿ. ನಾವೆಲ್ಲ ಹೋಗ್ಬೇಕಾದ್ರೂ ಈ ಥರ ಹೂವು ಮುಡಿಸ್ಬಿಟ್ಟು ಕೈ ಮುಕ್ಕೊಂಡು ಹೊರ್ತೀವಿ. ಇದು ಬ್ಯಾಂಗ್ಳೂರ್ ಟು ಮೈಸೂರು ಹೈವೇ ಬರುತ್ತಲ್ಲ, ಆವಾಗ ಇದೊಂದು ಬ್ರಿಡ್ಜ್ ಬರುತ್ತೆ. ಈ ಬ್ರಿಡ್ಜ್ ಕೆಳಗಡೆ ಹೋಗ್ಬೇಕಾದ್ರೆ ನಂಗೆ ಒಂಥರ ಫೀಲ್ ಎಲ್ಲೋ ಫಾರಿನಲ್ಲಿ ಹೋಗ್ತಾಯಿದ್ದೀನೇನೋ ಅಂತ. ಅದಾದಮೇಲೆ ನಮ್ಮ ಮದ್ದೂರಿಗೆ ಬಂದು ನಮ್ಮ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀವಿ. ಇಲ್ಲೂ ಅಷ್ಟೇ ತುಂಬ ಜನ ಇದ್ದರು. ಅಮಾಸೆ ಇತ್ತಲ್ವ, ಅಮಾಸೆ ದಿನ ದೇವಸ್ಥಾನದಲ್ಲಿ ಬೂತ್ ಕುಂಬಳಕಾಯಿದು ದೀಪ ಬೆಳಗ್ತಾರೆ. ಸೊ ತುಂಬ ಜನ ಇದ್ದರು, ಹೆವಿ ರಶ್ ಇತ್ತು ಅಲ್ಲೂ. ಆಮೇಲೆ ನಮ್ಮ ಬಸಪ್ಪ ಇರ್ತಾರೆ ಅಲ್ಲಿ. ನಮ್ಮ ಬಸಪ್ಪ ಏನಂದರೆ ನಮಗೇನೇ ಕೆಲಸ ಆಗಬೇಕು, ಇಲ್ಲ ಏನಾದರೂ ತೊಂದರೆ ಏನಾದರೂ ಇದ್ದರೆ, ಆರೋಗ್ಯ ತೊಂದರೆ ಇದ್ದರೆ, ಇಲ್ಲ ಏನೋ ಒಂದಿದ್ದರೆ ನಾವು ಹೋಗಿ ಪಾದ ಕೇಳಿದ್ರೆ ಅವರು ನಮ್ಮ ಕೈ ಮೇಲೆ ಬಲಗಾಲಿಟ್ಟು ಭಾಷೆ ಕೊಡ್ತಾರೆ. ನಾನು ಮಾಡಿಕೊಡ್ತೀನಿ, ನಿನಗೆ ಆಗುತ್ತೆ, ಆ ಥರ ಭಾಷೆ ಕೊಡ್ತಾರೆ. ಆ ಥರ ಭಾಷೆ ತೊಗೋಕ್ಕೆ ಎಲ್ಲೆಲ್ಲಿಂದನೋ ಬರ್ತಾರೆ ಇಲ್ಲಿಗೆ. ಸೊ ಆ ಥರ ಭಾಷೆ ಕೇಳೋರೆ ಸುಮಾರು ಜನ ಇದ್ದರು ಇಲ್ಲಿ. ಅದ್ರ ಜೊತೆ ಈ ಥರ ಬೂತ್ ಕುಂಬಳಕಾಯಿದೊಂದು ದೀಪ ಹೇಳಿದ್ನಲ್ಲ, ಆ ಥರ ದೀಪ ಹಚ್ಚೋರು ತುಂಬ ಜನ ಇದ್ದರು. ಸೊ ನಾನು ಒಳಗಡೆ ಯಾವುದೇ ರೀತಿ ಕ್ಲಿಪ್ಪಿಂಗ್ಸ್ ತೊಗೊಳ್ಳಿಲ್ಲ, ತುಂಬ ರಶ್ ಇರೋದ್ರಿಂದ ನಾವು ಪೂಜೆ ಮುಗಿಸ್ಕೊಂಡು ಒಂದು ಫೋಟೋ ತಕ್ಕೊಂಡು ಅಲ್ಲಿ ಬೆಳ್ದನ್ನ ಕೊಡ್ತಾರೆ ಪ್ರಸಾದ ಅಂತ ತಿನ್ಕೊಂಡು ಅಲ್ಲೇ ಊಟನೂ ಅಲ್ಲೇ ಮುಗಿಸ್ಕೊಂಡು ಸೀದಾ ಬೆಂಗಳೂರು ಕಡೆಗೆ ಬರ್ತಾಯಿದ್ದೀವಿ. ನಾನು ಮದ್ದೂರಿಂದ
ಬಿಡ್ದಿ ತನಕ ನಾನು ಸ್ವಲ್ಪ ಡ್ರೈವ್ ಮಾಡ್ಕೊಬಂದೆ. ಅಲ್ಲಿಂದ ಅವರು ಡ್ರೈವ್ ಮಾಡ್ಕೊಂಡು ಬಂದರು. ಅದಾದಮೇಲೆ ನಾನು ಏನು ಕ್ಲಿಪ್ಪಿಂಗ್ಸ್ ತೊಗೊಂಡಿಲ್ಲ, ಸ್ವಲ್ಪ ರೆಸ್ಟ್ ತೊಗೊಂಡೆ. ಆಮೇಲೆ ಅಮೆಝಾನಲ್ಲಿ ಸ್ವಲ್ಪ ಬುಕ್ ಮಾಡಿದೆ ಐಟಮ್ಸು. ಇದು ಟಿಶ್ಯೂ ಹೋಲ್ಡರು, ರೆಟ್ರೋ ರೇಡಿಯೋ ಟಿಶ್ಯೂ ಹೋಲ್ಡರು. ಯೂಟ್ಯೂಬಲ್ಲೋ ಇನ್ಸ್ಟಾಗ್ರಾಮಲ್ಲೋ ಅನ್ಬಾಕ್ಸಿಂಗ್ ವಿಡಿಯೋ ನೋಡಿದಾಗ ನಂಗೆ ಇಷ್ಟ ಆಯಿತು. ಒಂಥರ ಅಸ್ಥೆಟಿಕ್ ಫೀಲ್ ಕೊಡುತ್ತೆ ಇದು, ಚೆನ್ನಾಗಿದೆ. ಆಮೇಲೆ ನಾನು ಈ ಬೇಬಿ ಪಿಂಕ್ ಕಲರೇ ಬೇಕಾಗಿತ್ತು ನನಗೆ, ಸಿಗಲಿಲ್ಲ. ಅಮೆಝಾನಲ್ಲೆಲ್ಲ ಔಟ್ ಆಫ್ ಸ್ಟಾಕ್ ಆಗೋಗಿತ್ತು. 15 days ವೆಯ್ಟ್ ಮಾಡಿ ಬುಕ್ ಮಾಡಿದೆ, ಕೊನೆಗೂ ಬಂತು. ಇದು ಕಿಚನ್ ಕೌಂಟರ್ ಟೇಬಲ್ ಮೇಲಾದರೂ, ಇಲ್ಲ ಟಿ ವಿ ಕ್ಯಾಬಿನೆಟಲ್ಲಾದರೂ, ಇಲ್ಲ ಡೈನಿಂಗ್ ಟೇಬಲ್ ಮೇಲೆ ಎಲ್ಲಾದರೂ ಇಟ್ಟಿದ್ರು ಒಂಥರ ಅಸ್ಥೆಟಿಕ್ ಫೀಲ್ ಬರುತ್ತೆ. ಅದನ್ನೇ ಅನ್ಬಾಕ್ಸಿಂಗ್ ಮಾಡ್ತಾಯಿದ್ರು. ನಾನು ಹಾಗೆ ಕ್ಲಿಪ್ಪಿಂಗ್ಸ್ ತೊಗೋತಿದ್ದೆ, ಆ್ಯಡ್ ಮಾಡೋಣ ಅಂತ. ಚೆನ್ನಾಗಿದೆ. ನಿಮಗೂ ಬೇಕು ಅಂದರೆ ಕಮೆಂಟ್ ಮಾಡಿ, ಲಿಂಕ್ ಶೇರ್ ಮಾಡ್ತೀನಿ. ಅದಾದಮೇಲೆ ಇದು ನೈಕಾ ಪಿಂಕ್ ಸೇಲ್ ಇತ್ತಲ್ಲ, ಅದು ಬಂದಿತ್ತು, ಓಪನ್ನೇ ಮಾಡಿರಲಿಲ್ಲ. ಸೊ ಅದಕ್ಕೆ ಓಪನ್ ಮಾಡಿ ಅದು ಒಂದು ಕ್ಲಿಪ್ಪಿಂಗ್ ಆ್ಯಡ್ ಮಾಡೋಣ ಅಂತ ಆ್ಯಡ್ ಮಾಡ್ತಾಯಿದ್ದೀನಿ. ಇದು ಸ್ಕಿನ್ ಕೇರ್ ಪ್ರಾಡಕ್ಟ್ ಸ್ವಲ್ಪ ಬುಕ್ ಮಾಡಿದೆ. ಫೇಸ್ ವಾಶು ಸಿಂಪಲ್ದೇ ಯೂಸ್ ಮಾಡ್ತಿದ್ದೆ, ಬಟ್ ಟೋನರು ನಾನು ಡಾಟ್ ಆ್ಯಂಡ್ ಕೀದು ಯೂಸ್ ಮಾಡ್ತಿದ್ದೆ. ಈ ಸಲ ಪ್ಲಂಪ್ ಅವ್ರದ್ದು ರೈಸ್ ವಾಟರ್ದು ಬುಕ್ ಮಾಡಿದ್ದೀನಿ. ಆ್ಯಂಡ್ ಸನ್ಸ್ಕ್ರೀನು ನಾನು ಅಕ್ವಾಲಾಜಿಕಾದು ಯೂಸ್ ಮಾಡ್ತಿದ್ದೆ ಮುಂಚೆ. ಈಗ ಡಾಟ್ ಆ್ಯಂಡ್ ಕೀದು ಯೂಸ್ ಮಾಡೋಣ ಅಂತ ಡಾಟ್ ಆ್ಯಂಡ್ ಕೀದು ತೊಗೊಂಡಿದ್ದೀನಿ. ಅದಾದಮೇಲೆ ಬಾಡಿ ವೈಸ್ ಅವ್ರದ್ದು ಕೊಂಬೋ ಆಫರ್ ಇತ್ತು. ಇದು ಬಾಡಿ ವಾಶ್ ಮತ್ತು ರೋಲ್ ಆನು ಅರೌಂಡ್ 300 ಚಿಲ್ಲರೆಗೆ ಬಂತು. ಸೊ ನಾನು ಬಾಡಿ ವಾಶೇ ಯೂಸ್ ಮಾಡಲಿಲ್ಲ. ಇದೆಲ್ಲ ರಿವ್ಯೂ ನೋಡಿದೆ ಯೂಟ್ಯೂಬಲ್ಲಿ, ಬಾಡಿ ವಾಶ್ ಇದು ಬಾಡಿ ಆ್ಯಕ್ನಿ ಕಮ್ಮಿ ಮಾಡುತ್ತೆ ಅಂತ. ಆ್ಯಕ್ಚುಲಿ ನಾನು ಅದಕ್ಕೆ ತೊಗೊಂಡಿತ್ತು, ಆ್ಯಕ್ನಿ ಕಮ್ಮಿ ಮಾಡುತ್ತೆ ಅಂತ ಅಂದಿದ್ದಕ್ಕೆ ಟ್ರೈ ಮಾಡೋಣ ಅಂತ. ಅದಾದಮೇಲೆ ಇದು ರೋಲ್ ಆನ್ ಆ್ಯಕ್ಚುಲಿ ಚೆನ್ನಾಗಿದೆ ಯೂಸ್ ಮಾಡಿದ್ರೆ. ಡೇನು ನೈಟು 2 times ಯೂಸ್ ಮಾಡಬೇಕು, ಆ್ಯಕ್ಚುಲಿ ವರ್ಕ್ ಆಗುತ್ತೆ. ಅದಾದಮೇಲೆ ಈವ್ನಿಂಗು ನೈಟ್ ಡಿನ್ನರ್ಗೆ ಏನು ಮಾಡಲಿಲ್ಲ, ಜಸ್ಟ್ ಪನ್ನೀರ್ ಇತ್ತು ಅಲ್ಲ ಅಂದ್ಬಿಟ್ಟು ಅದನ್ನು ಜಸ್ಟ್ ಮ್ಯಾರಿನೇಟ್ ಮಾಡಿ ತವಾ ಮೇಲೆ ಫ್ರೈ ಮಾಡಿಬಿಟ್ಟು ಸಾಸ್ ಜೊತೆ ಹಾಕೋ ತಿಂತಾಯಿದ್ದೀನಿ ಅಷ್ಟೇ. ಈ ವ್ಲಾಗ್ ಇಲ್ಲೇ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್. ಬಾಯ್.